ಹಾಯ್ ಗೈಸ್, ವೆಲ್ಕಮ್ ಟು ವಿಡಿಯೋಸ್. ಈಗ ಹೋಗ್ತಿರೋದು ಸಾಂತೇನಹಳ್ಳಿಯಲ್ಲಿರುವ ರಂಗನಾಥಸ್ವಾಮಿ ಬೆಟ್ಟ. ಅಂದರೆ ಚಿಂದ್ರ ಬೆಟ್ಟ ಅಂತ ಕರೀಕೊಳ್ತಾರೆ. ಬಟ್ ಇಲ್ಲೆಲ್ಲ ಹಂಗೆ ಹೇಳಿದ್ರೆ ಯಾರಿಗೂ ಅಡ್ರೆಸ್ ಹೇಳಲ್ಲ. ಬಟ್ ಸಾಂತೇನಹಳ್ಳಿ ಬೆಟ್ಟ, ರಂಗನಾಥಸ್ವಾಮಿ ದೇವಸ್ಥಾನ ಬೆಟ್ಟ ಇದು. ಈಗ ಹೋಗುವ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಗೈಸ್ ನೋಡಿ ಹೇಗಿದೆ ಬಸ್ ಸ್ಟಾಪ್. ಇದು ಅದೇ ಬಸ್ ಸ್ಟಾಪು. ಈಗ ಹೋಗುವ. ಇವಾಗ ನಾನು ಗಾಡೀಲೇ ಹೋಗ್ಬೇಕು. ನೋಡುವ ಗಾಡಿಯಲ್ಲಿ ಹೋಗಿ ಎಷ್ಟಾಗುತ್ತೋ ಅಷ್ಟವರೆಗೂ ಹೋಗ್ತೇನೆ. ಫುಲ್ ಆಫ್ ರೋಡ್ ಟ್ರೆಕ್ಕಿಂಗ್ ಟೈಪೇ ಇದೆ ಜಾಗ, ಪ್ಲೇಸ್ ಅದು. ಎಷ್ಟಾಗುತ್ತೋ ಅಷ್ಟು ನಾನು ಹೋಗ್ತೇನೆ. ಈಗ ಮುಂದೆ ನೋಡುವ, ಬನ್ನಿ ಬಸ್ ಸ್ಟಾಪ್ ತೋರಿಸ್ತೇನೆ. ಸಾಧೇನಹಳ್ಳಿ ಬೆಟ್ಟಕ್ಕೆ ಸುಸ್ವಾಗತ ಅಂತ ಹಾಕಿದ್ದಾರೆ. ನಾನು ನಿಮಗೆ ಕರಿತಿದ್ದೀನಿ, ಇನ್ನೊಂದ್ಸಲಿ ಬನ್ನಿ. ಸ್ವಾಗತ ಸುಸ್ವಾಗತ ಸಾಧೇನಹಳ್ಳಿ ಬೆಟ್ಟಕ್ಕೆ. ದೇವಾಲಯ ಇದು ಶ್ರೀ ತಿಪ್ಪಸ್ವಾಮಿ ದೇವಾಲಯ ಅಂತಿದೆ. ಬಟ್ ತೋರಿಸ್ತೇನೆ ಹೇಳಿದು. ನೋಡಿ ಇದೆ. ಇವಾಗ ನಾವು ಬೆಟ್ಟಕ್ಕೆ ಹೋಗ್ತೀವಲ್ಲ, ಅದೇ ದಾರಿಯಲ್ಲಿ ಇಲ್ಲಿ ಒಂದು ದೇವಸ್ಥಾನ ಇದೆ. ಇದು ತಿಪ್ಪೇಸ್ವಾಮಿ ಅಂತ ತಿಪ್ಪೇಸ್ವಾಮಿ ದೇವರು. ನೋಡಿ ಹೇಗಿದೆ, ಒಂಥರ ಆಗಿನ ಕಾಲಕ್ಕೆ ದೇವರಾಯನ ದುರ್ಗ ಅವ್ರದ್ದೇ ಫಾರೆಸ್ಟ್, ಅವರೇ ನೋಡ್ಕೊತಿರೋದೆಲ್ಲ. ಬಟ್ ಸ್ವಲ್ಪ ಕಷ್ಟ ಆಗ್ಬೋದು ಪ್ಲೇಸ್ ಹೋಗಲಿಕ್ಕೆ. ನೋಡಿ ಶ್ರೀ ಕಣಿವೆ ತಿಪ್ಪೇಸ್ವಾಮಿ ದೇವಾಲಯ, ಸಾಧೇನಹಳ್ಳಿ. ಈಗ ಹೋಗುವ ಸಮಯ. ಪ್ಲೇಸ್ ಹೇಗಿದೆ ಅಂತ ಗೊತ್ತಿಲ್ಲ, ನೋಡ್ತೇನೆ. ಆಫ್ ರೋಡ್ ಟ್ರೆಕ್ಕಿಂಗ್ ಇದೆ. ಫೋನ್ ಸ್ವಲ್ಪ ಆ್ಯಕ್ಸಿಡೆಂಟ್ ಇದಾಗುತ್ತೆ, ಯಾಕಂದರೆ ಕೈಯಲ್ಲಿ ಹಿಡ್ಕೊಂಡು ವೀಡಿಯೋ ಮಾಡ್ತೇನೆ. ಅದೇ ಕಾರಣಕ್ಕೋಸ್ಕರ ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೇನೆ. ನೋಡಿ ರೋಡ್ ಹೇಗಿದೆ, ಫುಲ್ಲು ಆಫ್ ರೋಡ್ ಟ್ರೆಕ್ಕಿಂಗ್ ಟೈಪೇ ಇದೆ ರೋಡು. ಇದರಲ್ಲಿ ಒಂದೇ ಕೈಯಲ್ಲಿ ಓಡಿಸ್ಲಿಕ್ಕೆ ಆಗ್ತಿಲ್ಲ ಗಾಡಿ, ಆದರೂ ಟ್ರೈ ಮಾಡ್ತಿದ್ದೀನಿ. ಸ್ವಲ್ಪ ವೀಡಿಯೋ ತೋರಿಸ್ಲಿಕ್ಕೆ ಆಗಿಲ್ಲ, ತೋರಿಸ್ತೇನೆ. ನೋಡಿ ಹೀಗಿದೆ ರೋಡು, ಒಂದೇ ಕೈಯಲ್ಲೇ ಓಡಿಸ್ತಿದ್ದೀನಿ ಗಾಡಿನ. ಸರಿ, ಓಕೆ, ಟ್ರೈ ಮಾಡ್ತೀನಿ, ಬನ್ನಿ ಎಲ್ಲ ತೋರಿಸ್ತೀನಿ. ನೋಡಿ ಸುತ್ತಲೂ ಕಾಡಿದೆ, ಎಲ್ಲ ಕಾಡು ಸುತ್ತಲೂ. ಕಾಡ್ದಾರಿಲ್ಲಿ ಯಾರಾದರೂ ಈಗ ಎಕ್ಸ್ಪಲ್ಸ್ ಅಥವಾ ಆಫ್ ರೋಡ್ ಮಾಡ್ಬೇಕಂತ ಅನ್ಕೊಂಡಿರ್ತಾರಲ್ಲ, ಎಕ್ಸ್ಪಲ್ಸ್ ಅಂತ ಹೇಳಕ್ಕೆ ಹೋಗ್ಬಾರ್ದು. ಈಗ ಆಫ್ ರೋಡ್ ಮಾಡ್ಲಿಕ್ಕಂತ ಯಾರು ಅಂದ್ಕೊಂಡಿರ್ತಾರೋ ಅಂಥವ್ರಿಗೆ ಒಳ್ಳೆ ಪ್ಲೇಸ್ ಅಂತೂ ಇದು. ಸೈಕಿರುತ್ತೆ ಹೋಗ್ಲಿಕ್ಕೆ ಗಾಡೀಲಿ ಮಾತ್ರ. ಬನ್ನಿ ಬನ್ನಿ ಬನ್ನಿ, ಮುಂದೆ ಮುಂದೆ ಹೋಗು. ಈಗ ನಾನು ಗಾಡಿ ಹೋಗ್ತಾ ಇರಲಿಲ್ಲ, ಅದಕ್ಕೆ ಹೋಗು ಅಂತ ಹೇಳ್ತಿದ್ದೆ. ಯಾಕಂದರೆ ಒಂದೇ ಕೈಲಿ ಓಡಿಸ್ತಾ ಇದ್ದೇನೆ, ಅದಕ್ಕೆ. ನೋಡಿ ಹೇಗಿದೆ. ಇಲ್ಲೇನೋ ಹಾಕಿದ್ದಾರೆ. ಓ ಅದೇನದು, ಹೀಗಿದೆ. ಒಂದೇ ಕೈಲಿ ಗಾಡಿ ಓಡಿಸ್ಲಿಕ್ಕೆ ಆದರೆ ತುಂಬ ಕಷ್ಟ ಆಗುತ್ತೆ. ಆದರೂ ಟ್ರೈ ಮಾಡ್ತಿದ್ದೀನಿ, ಆಗೋಲ್ತಿಲ್ಲ ಒಂದೇ ಕೈಲಿ ಓಡಿಸ್ಲಿಕ್ಕೆ. ಇಲ್ಲಿ ರೋಡ್ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಅಲ್ಲೆಲ್ಲ ರೋಡ್ ಚೆನ್ನಾಗಿರಲಿಲ್ಲ, ಗಾಡಿನೇ ಹೊಡಿಯೋಕ್ಕಾಗ್ತಿರಲಿಲ್ಲ ಸ್ವಲ್ಪ. ಇಲ್ಲಿ ಓಡಿಸುವ. ನೋಡಿ ಹೆಂಗಿದೆ. ಇಲ್ಲಿಂದ ಸ್ಟಾರ್ಟ್ ಅನಿಸುತ್ತೆ. ಒಂದು ಊರೇ ಬಂದು ಕಾಣ್ತಿದೆ. ರೈಟಿಗೆ ಹೋಗಿ ನಮ್ಮ ಲೊಕೇಶನ್ ಹೇಳ್ತಾ ಇದೆ, ರೈಟಿಗೆ ಹೋಗಿ ಅಂತ. ನೋಡೋ ಬನ್ನಿ. ಇದೇ ದೇವಸ್ಥಾನ, ಗುಡ್ಡ ಮೇಲೆ ತಂದ್ಕೊತೇನೆ. ಇದೇ ದೇವಸ್ಥಾನ. ಯಾರಾದರೂ ಇದ್ರೆ ಕೇಳ್ಬೋದು, ಯಾರೂ ಇಲ್ಲ ಅನಿಸುತ್ತೆ. ಬನ್ನಿ ನೋಡುವ. ಸ್ಲಿಪ್ಪರ್ ಬಿಡೋ ದೇವರಿರುತ್ತೆ. ಫೈನಲಿ ರೀಚ್ ಆದ್ವಿ ನಮ್ಮ ರಂಗನಾಥಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೇವೆ. ನೋಡಿ ಇದೆ ರಂಗನಾಥಸ್ವಾಮಿ ದೇವಸ್ಥಾನ. ಇಲ್ಲಿ ಸುತ್ತಮುತ್ತ ಹೀಗಿದೆ ಪ್ಲೇಸ್, ಹೀಗೆ ಉಂಟು ನೋಡಿ. ಚೆನ್ನಾಗಿದೆ ಪ್ಲೇಸ್. ಯಾರಾದರೂ ಇದ್ದರೆ ಏನಾದರೂ ತಿಳ್ಕೊಳ್ಬ. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಬಟ್ ಆದರೂ ತಿಳ್ಕೊಳ್ಬ. ಪ್ಲೇಸ್ ಅದು ಚೆನ್ನಾಗಿದೆ. ಬೇವಿನ ಮರದಲ್ಲಿ ಅಲ್ಲಿ ಕಂಬೈಟಿಗೆ ಮಾಡಿದರೆ ಚೆನ್ನಾಗಿ ಕಾಣ್ತದೆ. ದೇವಸ್ಥಾನ ಕ್ಲೋಸ್ ಆಗಿದೆ, ಅಂದರೆ ಡೈಲಿ ಓಪನ್ ಇರೋಲ್ಲ ಅಂದ್ಕೊತೇನೆ. ಟೆಂಪಲ್ಸ್ ಯಾವತ್ತೂ ಡೈಲಿ ಓಪನ್ ಇರಲ್ಲ ಇಲ್ಲಿ, ಯಾಕಂದರೆ ಇಷ್ಟು ದೂರ ಬಂದು ಹೋಗ್ಬೇಕಂದ್ರೆ ಇದಾಗುತ್ತೆ.
ಬಟ್ ತೋರಿಸ್ತೇನೆ ಬನ್ನಿ ಬೇರೆ. ನೋಡಿ, ಪೀಸ್ಫುಲ್ ಪ್ಲೇಸ್ ಬ್ರೋ. ಬಂದರೆ ಆರಾಮ್ಸೆ ಇರ್ಬೋದು. ಬಂದು ಒಳ್ಳೆ ಬೇರೆ ಭಕ್ತಿ ದೇವರಿಂದ ಪವರ್ಫುಲ್ ಇದೆ ಅಂತ ಹೇಳ್ತಾರೆ. ಏನೋ ತಾಳಿಗೆ ಮಂಟಪ ಅಂದರೆ ಗೊತ್ತಿಲ್ಲ, ನೀವೇ ಸ್ವಲ್ಪ ಹೇಳಿ. ಅರ್ಚಕರ ಕೊಠಡಿ ಅನ್ಕೊತೇನೆ. ಆಮೇಲೆ ಇಲ್ಲಿದೆ, ಒಳಗಿದೆ ದೇವರು ಕಾಣ್ತಿಲ್ಲ. ಅಪ್ಪ ನೀವೇ ಕಾಪಾಡಬೇಕಪ್ಪ ಎಲ್ಲರೂ, ನನ್ನ ಮತ್ತು ನಮ್ಮ ಸಬ್ಸ್ಕ್ರೈಬ್ ಮಾಡಿರೋ ನಮ್ಮ ಫಾಲೋವರ್ಸ್ಗಳನ್ನ ಎಲ್ಲರನ್ನೂ ಅಷ್ಟೇ ನೀವೇ ಚೆನ್ನಾಗಿ ಕಾಪಾಡಬೇಕು ದೇವರೇ. ಮುಂದೆ ಎಲ್ಲಿ ಹೋಗೋದಂತ ನೋಡುವ ಬನ್ನಿ. ಇದು ಆಗಲೇ ನೋಡಿದಲ್ಲ ಟೆಂಪಲ್, ದೊಡ್ಡದು, ತುಂಬ ದೊಡ್ಡದುಂಟು ನೋಡಿ ಹೇಗಿದೆ. ಓ ಹಿಂದೆ ಇದು ಆಗಿನ ಕಾಲದ ದೇವಸ್ಥಾನ ಅನ್ಕೊತೇನೆ. ನೋಡಿ ಹೇಗಿದೆ, ಬರೀ ಗುಡ್ಡ. ಕಟ್ಟಿರ್ತಾರೆ ಆಗಿನ ಕಾಲದಲ್ಲಿ. ನೋಡಿ ಹಿಂಗೆ ಜೋಡಿಸಿದ್ದಾರೆ, ಕಲ್ ಮೇಲೆ ಚೆನ್ನಾಗಿ ಜೋಡಿಸಿದ್ದಾರೆ. ಯಾರಾದರೂ ಇದ್ದಾರೆ, ರೂಮ್ ಒಂದು ಓಪನ್ ಉಂಟು. ಓ, ಪ್ರವಾಸಿಗಳಿಗೆ ಉಳ್ಕೊಳ್ಳಿಕ್ಕೆ ಅಂತೇಳಿ ಇರೋದೇನೋ. ಈಗ ನಾವು ಟ್ರೆಕ್ಕಿಂಗ್ ಮಾಡಲಿಕ್ಕೆ ಎಲ್ಲಾದರೂ ಪ್ಲೇಸ್ ಇದೆಯಾ ಅಥವಾ ಏನಾದರೂ ಇದೆಯಾ ನೋಡೋಣ ಬನ್ನಿ. ಯಾಕಂದರೆ ನನಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಬಟ್ ಟ್ರೆಕ್ಕಿಂಗ್ ಯಾವ್ದಾದ್ರು ಮಾಡಲಿಕ್ಕೆ ಯಾವ್ದಾದ್ರು ಪ್ಲೇಸ್ ಏನಾದರೂ ಇದೆಯಾ ಅಂತ ನೋಡ್ತೇನೆ. ಇಲ್ಲಿ ಬೆಟ್ಟ ಚೆನ್ನಾಗಿದೆ. ಇಲ್ಲಿಂದ ಕಾಡ್ದಾರಿ ಸ್ಟಾರ್ಟ್ ಆಗ್ತಾಯಿದೆ. ಇದೇ ಕಾಡ್ದಾರಿ. ಇವಾಗ ಈ ಕಾಡ್ದಾರಿಲೇ ನೋಡುವ ಮೇಲೆ ಏನು ಸಿಗುತ್ತೋ ಅಲ್ಲಿವರೆಗೂ ಹೋಗ್ತಾನೆ. ಕಾಡ್ದಾರಿಲಿ ಹೋಗುವ. ಯಾರಾದರೂ ಕೇಳೋಣ ಅಂತ ಹೇಳಿದ್ರೆ ಯಾರಿಗೂ ಸಿಕ್ಕಿಲ್ಲ ಜನ. ಸಿಕ್ಕಿದ್ರೆ ಕೇಳ್ಬೋದಾಗಿತ್ತು, ಯಾರು ಸಿಕ್ಕಿಲ್ಲ. ಬನ್ನಿ ನೋಡೋಣ. ನೋಡಿ, ಇದು ಫುಲ್ಲು ಒಣ ಕಾಡು, ಫುಲ್ಲು ಕಾಡು ಅಂದರೆ ಕಾಡು. ಇಲ್ಲಿ ಹೇಗೆ ಹೋಗೋದು ಅಂದರೆ ಒಬ್ಬರೇ ಬಂದರೆ ಭಯ, ತುಂಬ ಭಯ ಆಗುತ್ತೆ, ಹೋಗ್ಲಿಕ್ಕಾಗಲ್ಲ. ಈಗ ನಾನು ಒಬ್ಬನೇ ಬಂದಿದ್ದೇನೆ. ನೋಡಿ ಅದೇ ಗುಡ್ಡ. ಇಲ್ಲಿ ಟೆಂಪಲ್ ಇದೆ. ನಾನೇನು ಅಂದ್ಕೊಂಡು ಭಯಪಟ್ಟಿದ್ದೆ. ಸತ್ಯವಾಗ್ಲೂ ಇಲ್ಲಿ ಟೆಂಪಲ್ ಇದೆ. ಇಲ್ಲಿ ನೀರೆಲ್ಲ ಹೋಗೋದು ನೋಡಿ. ಇಲ್ಲಿ ಮಳೆ ಬಂದಾಗ ನೀರು ಹೋಗೋ ದಾರಿಯನ್ನು. ಓಹ್, ಪಕ್ಷಿ, ಭಯ ಪಡ್ಕೊಂಡಲ್ಲಪ್ಪ. ಹಾಗೆ ನೋಡಿ ಪ್ಲೇಸ್ ದೇವರಿಂದ ಇದೆ. ಫೈನಲ್ ವ್ಯೂ ಇದೆ, ಹೀಗೆ ಇದೆ ನೋಡಿ. ಸಾಕಾಗಿದೆ ಮಾತ್ರ ಪ್ಲೇಸ್. ಇಲ್ಲಿ ಒಬ್ಬರು ಜನ ಕಣ್ಣು ಸಿಕ್ಕೇ ಇಲ್ಲ. ಯಾಕೆ ಈ ಥರ ಇಷ್ಟು ಚೆನ್ನಾಗಿರೋ ಜಾಗದಲ್ಲಿ ಇನ್ನು ಯಾರೂ ಬಂದಿಲ್ಲ ಅಂತೇಳಿ ನನಗೆ ಗೊತ್ತಾಗ್ತಾನೂ ಇಲ್ಲ. ಬಟ್ ನೋಡುವ ಬನ್ನಿ ಹೇಗಿಲ್ಲ. ಓ, ಆಗಿನ ಕಾಲ ಕಲ್ಲಿನ ಕಂಬ ಅಂದರೆ ಅದೇ ಇದಿರುತ್ತಲ್ಲ, ಅದಕ್ಕೇನೋ ಅಂತಾರೆ, ಗೊತ್ತಿಲ್ಲ. ಇನ್ನೆಲ್ಲ ಶ್ರಮಿಸ್ಬೇಕು. ಅದು ದೇವಸ್ಥಾನ ಹಳೆ ಕಾಲದ ಅಂತೇಳಿ ಅದ್ರ ಮೇಲೆ ಶೀಟ್ ಹಾಕ್ಲಿದ್ದಾರೆ. ಓ, ಮರದ ಥರನೂ ಚೆನ್ನಾಗಿದೆ ಮರ. ನೋಡಿ ಇದೆ ಸುತ್ತಲೂ ಕಾರಿದೆ. ಇದು ಕಾಡು, ಆದರೂ ಕಾಡಿರುವಾಗ ಸಕ್ಕದಾಗಿ ಕಾಣ್ತಿದೆ ಮಾತ್ರ. ಕಾಡು ಮಧ್ಯೆ ಸಕ್ಕದಾಗಿ ಕಾಣ್ತಿದೆ ಪ್ಲೇಸ್. ಹಿಂದೆ ಎಲ್ಲ ಕಾಡಿದೆ ಫುಲ್ಲು. ಇದೇ ದೇವಸ್ಥಾನ, ಒಳಗೆ ಹೋಗ್ಬೋದು ಅನ್ಕೊತೇನೆ. ಒಳಗೆ ಹೋಗಿ ನೋಡೋಣ ಬನ್ನಿ ಏನಾಗುತ್ತೆ. ಇದೇ ದೇವಸ್ಥಾನ ಕಾಣ್ತಿದೆ, ದೇವರು. ನೀನೇ ಕಾಪಾಡಬೇಕಪ್ಪ. ನೋಡಿ ಕಲ್ಲಿಂದು ಫುಲ್ಲು ಥಂಡಿ ಇದೆ ಮಾತ್ರ ಒಳಗೆ. ಎಷ್ಟು ಕೂಲ್ ಆಗ್ತಿದೆ ಅಂತ ಹೇಳಿದ್ರೆ ಮೈಯೇ ಹಂಗೆ ಈಗ ಇದಕ್ಕೆ ಕರ್ಕೊಂಡು ಹೋದಂಗೆ ಆಗ್ತಿದೆ.
ಜಮ್ಮು ಕಾಶ್ಮೀರ ಕರ್ಕೊಂಡು ಹೋಗ್ತಾರೆ ಆ ಥರ ಒಳಗೆ ಹೋದರೆ ಥಂಡಿ ಆಗ್ತಾಯಿದೆ ನೋಡಿ. ಈ ಮೇಲೆ ಯಾವ ಪಕ್ಷಿಗಳು ನಮಗೆ ಎದುರಿಸ್ತಾ ಇದೆ ತುಂಬ. ಇದು ಹಿಂದೆ ಕಾಡು ದಾರಿ, ಹೀಗೆ ಕಾಡಿ ದಾರಿ ಹೋಗೋದು ನೋಡಿ ಹೇಗಿದೆ. ಬಟ್ ಎಲ್ಲ ಬಂದು ಗೋಡೆ ಮೇಲೆಲ್ಲ ಏನೇನೋ ಬರೆದೋಗಿದ್ದಾರೆ. ಓಹ್, ನೇರಳೆ ಹಣ್ಣು ಮರ. ಅಯ್ಯೋ, ನೇರಳೆ ಮರ ಇದೆ, ಎಲ್ಲ ಉದ್ರೋಗಿದೆ ಮರ ಹಣ್ಣೆಲ್ಲ. ಇದು ಕಾಡು, ಎಲ್ಲಿ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಹೋಗಿ ಸ್ಲಿಪ್ಪರ್ ಹಾಕೊಬ್ರು, ಯಾಕಂದರೆ ಸ್ಲಿಪ್ಪರ್ ಇಲ್ಲಾಂದರೆ ಹೋಗ್ಲಿಕ್ಕಾಗಲ್ಲ. ಫುಲ್ಲು ಕಾಡಿದೆ, ಹೇಗೆ ಹೋಗೋಕ್ಕಾಗತ್ತೆ. ಬಟ್ ಹುಷಾರಾಗಿ ಬನ್ನಿ, ಸ್ವಲ್ಪ ಸೇಫ್ಟಿ ಇಟ್ಕೊಂಡು ಬನ್ನಿ. ಜನ ಯಾರಾದರೂ ಕರ್ಕೊಂಡ್ಬನ್ನಿ. ನಾನು ಒಬ್ಬನೇ ಬಂದಿದ್ದೀನಿ, ಆ ಥರ ರೀತಿ ಎಲ್ಲ ಬರೋಕ್ಕೆ ಹೋಗ್ಬೇಡಿ ಆಯಿತಾ. ಫ್ರೆಂಡ್ಸ್, ನಾನು ಅಂದ್ಕೊಂಡಿದ್ದು ಇನ್ನೂ ಬೇರೆ ರೀತಿ ಅಂದ್ಕೊಂಡಿದ್ದೆ, ಬಟ್ ಅದಕ್ಕಿಂತ ಸಕ್ಕತ್ತಾಗಿ ಇದೆ, ಬಂದು ನೋಡ್ಬೋದು. ಬಟ್ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಜೊತೆ ಬಂದರೆ ಚೆನ್ನಾಗೇ ಇರುತ್ತೆ. ಪ್ಲೇಸ್ ಅಂತೂ ಚೆನ್ನಾಗಿದೆ. ಕಾಡ್ದಲ್ಲಿ ನೋಡಿ ತೋರಿಸ್ತೇನೆ, ಕಾಡು ಅಂದರೆ ಹಿಂಗಿರುತ್ತೆ, ಕಾಡಲ್ಲಿ ಹೇಗೆಲ್ಲ ಹೋಗ್ಬೋದು, ಹೆಂಗೆಲ್ಲ ಇರುತ್ತೆ ಅಂತೇಳಿ ತೋರಿಸ್ತೇನೆ ಸ್ವಲ್ಪ ನಿಮಗೆ. ಇದೇ ನೇರಳೆ ಮರ, ಬಟ್ ನೇರಳೆಲ್ಲ ಉದ್ರೋಗ್ಯಾವ ಕೆಳಗೆ ನೋಡಿ, ಎಲ್ಲ ಉದ್ರೋಗಿದೆ ನೇರಳೆ ಮರ. ನೇರಳೆ ನೋಡಿ ಮರರೆ, ಇದೆ ಫುಲ್ಲು ಕಾಡು. ನೇರಳೆ ಟ್ರೀ ಅಷ್ಟೊಂದು ಬಿದ್ದಿದೆ. ದಾರಿಯಲ್ಲಿ ಯಾರೋ ಕೂಡ ಆಡಿದ್ದಾರೆ ಆಗಲೇ, ಅದಕ್ಕೆ ಅಂತಲೇ ದಾರಿ ಕಾಣ್ತಿದೆ, ಅದಕ್ಕೆ ನಾನು ಹೋಗ್ತಿದ್ದೀನಿ ಒಳಗಿಂದ ಮೇಲೆ ಇರ್ಬೋದು ಅಂತ. ನೋಡೋಣ ಬನ್ನಿ ಏನಿದೆಯೋ ಏನಿಲ್ಲ. ಬಟ್ ಹುಷಾರಾಗಿರಬೇಕು. ಒಬ್ಬನೇ ಬಂದಿದ್ದೇನೆ ಕಾಡಲ್ಲಿ. ಓಹ್, ನಾಗರವನ ಮನೆ, ಹಾವಿನ ಮನೆ ಅಷ್ಟೇ, ನಾಗರ ಮನೆ ಅಂತ ಹೇಳಕ್ಬರಲ್ಲ. ನೋಡಿ, ಹೋದ ವಿಡಿಯೋದವರೆಗೆ ಎಲ್ಲ ಸಪೋರ್ಟ್ ಮಾಡಿದ್ದೀರಾ, ಇನ್ನೂ ಸಪೋರ್ಟ್ ಮಾಡಬೇಕು. ಮೆಂಬರ್ಸ್ ಯಾರು ನೋಡ್ತಾರೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಎಲ್ಲ ಮಾಡಬೇಕು. ಆವಾಗಲೇ ಎಲ್ಲ ಮುಂದಿನ ವಿಡಿಯೋ ಹೆಂಗೆ ಮಾಡೋದು ಅಂತ ಪ್ರತಿಯೊಬ್ಬರು ಯಾರೂ ಒಬ್ಬರು ಕಮೆಂಟ್ ಮಾಡಿಲ್ಲ. ಇನ್ನು ಶಾಪ್ ಪ್ಲೇಸ್ ತೋರಿಸ್ಬೇಕಂತ ಕಮೆಂಟ್ ಮಾಡಬೇಕೆಂದು ಅಂದ್ಕೊಂಡಿದ್ದೆ. ಯಾರಾದರೂ ಮಾಡಿದ್ರೆ ಅದನ್ನೇ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ, ಯಾರೂ ತೋರಿಸಿಲ್ಲ. ಆದರೆ ತುಮಕೂರೆಲ್ಲ ತುಂಬ ಇದೆ ತೋರಿಸ್ಲಿಕ್ಕೆ, ಅದಕ್ಕೆ ನಾನೇ ಬಂದುಬಿಟ್ಟೆ. ಯಾವ್ದಾರ ನೋಡು ಹೇಗಿರುತ್ತೆ ಅಂತ. ನಾನು ನೋಡಿ ಅಲ್ಲಿ ಇದು ಬಂಡೆ ಅಲ್ಲಿ ಹೋಗ್ಬೇಕು ಅಂದ್ಕೊತೇನೆ. ಚೆನ್ನಾಗಿದೆ, ಸುತ್ತ ಕಾಡು. ನೋಡಿ ಗಾಯ್ಸ್, ಈಗಿದೆ ಈಗ ಕಾಡು. ಬಟ್ ಒಬ್ಬೊಬ್ಬರೇ ಅಂತೂ ಬರೋಕ್ಕೆ ಹೋಗ್ಬೇಡಿ. ನನ್ನ ಸಜೆಷನ್ ಅಂದ್ಕೊಳ್ಳಿ ಅಥವಾ ಏನಾದರೂ ಅಂದ್ಕೊಳ್ಳಿ, ಬಟ್ ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬೇಡಿ. ಆಗಲ್ಲ, ನಿಜವಾಗ್ಲೂ ಭಯ ಆಗುತ್ತೆ. ನೋಡಿ ಹೇಗಿದೆ. ದೊಡ್ಡ ಆಲದ ಮರ ಒಂದಿದೆ. ಬನ್ನಿ ನೋಡು ಹಂಗೆ ಹೋಗ್ಕೊಂತ. ಇದೆ ನಮ್ಮ ಕಾಡುದಾರಿ ಪಯಣ ಹೇಗಿದೆ ಅಂತ ನೋಡಿ. ನವಿಲ್ಗೆ ಹೋಗ್ತಾ ಇದೆ ಅಷ್ಟೇ. ನಾವು ಹೋಗ್ಬೇಕು ಮೇಲೆ, ತುಂಬ ಇದೆ ಮೇಲೆ ಹೋಗ್ಲಿಕ್ಕೆ. ಹೋಗೋಣ ಮೇಲಿನ ಸಲಿಂದ ಒಂದು ಸಲ ವ್ಯೂ ತೋರಿಸ್ತೇನೆ ಹೇಗಿರುತ್ತೆ ಅಂತೇಳಿ. ಇದೇ ನೋಡಿ ಕಾಡುದಾರಿ ಪಯಣ.
ಫುಲ್ ಕಾಡು. ಬೇರು ನೋಡಿ ಹೇಗಿದೆ ಬೇರು. ಇನ್ನೂ ನೋಡಿ ಹೀಗೆ ಹೋಗ್ತಾ ಇದ್ದರೆ ಕಾಣುತ್ತೆ ಮೇಲಿಂದ ವ್ಯೂ. ಈಗ ನೋಡಿ, ಈಗ ಯಾರಾದರೂ ಬರೋದಿದ್ರೆ ಪ್ಲೇಸ್ ಎಲ್ಲಿದೆ ಅಂತ ಹೇಳ್ತೇನೆ ನೋಡಿ. ಈ ಪ್ಲೇಸ್ ಇರೋದು ತುಮಕೂರಿಂದ ಒಂದು 15 ಕಿಲೋಮೀಟ್ರ್, ಯಲ್ಲಾಪುರ. ಹತ್ತಾಗತ್ತೆ ಯಲ್ಲಾಪುರ, ಬಟ್ 15 ಅಂದ್ಕೊಳ್ಳಿ. ಅಲ್ಲಿಂದ ಒಂದು 5 ಅಂದರೆ ಒಂದು 15-20 ಕಿಲೋಮೀಟ್ರ್ ಒಳಗೆ ಇದೆ. ಒಳ್ಳೆ ಸ್ವರ್ಗ ಕಾಡಿದ್ದಂಗೆ ಇದೆ. ಯಾರಾದರೂ ಅನ್ಕೊಂಡಿರ್ತಾರಲ್ಲ ಕಾಡು ನೋಡ್ಬೇಕಂತ, ನೋಡಿ ಎಲ್ಲ ದುಡ್ಡು ಕೊಟ್ಟು ಹೋಗ್ತಾರೆ ಪಾರ್ಕ್ ನೋಡ್ಬೇಕಂತೇಳಿ. ಬನ್ನಿ ಇಲ್ಲಿ ಹತ್ತಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಬರ್ರಿ ಹತ್ತಿರಿ, ನೋಡಿ ಹೇಗಿದೆ. ಇನ್ನೇನು ತುದಿ ಬಂದಿದ್ದೀವಿ, ಟಾಪಲ್ಲೇ ಇದ್ದೀವಿ. ನೋಡಿ ಆಗಲೇ ಹೇಳ್ತಿದ್ನಲ್ಲ, ಟೆಂಪಲ್ಸ್ ಇರೋದು ಅಲ್ಲಿದೆ, ಅಲ್ಲಿಂದ ಹತ್ಕೊ ಬಂದಿದ್ದೇನೆ ನೋಡಿ. ನೋಡಿ ಹೇಗಿದೆ. ಬನ್ನಿ ಇನ್ನೂ ಮೇಲೆ ಹೋಗೋಣ. ಓಫ್, ಈಗ ನೋಡಿ ಸಾಗಾಣತೆ ಸ್ವರ್ಗ ರೀತಿ. ಹೇಗಿದೆ ನೋಡಿ ನೋಡಿ. ಹಾಂ, ನೋಡಿ 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 ನೋಡಿ. ಇಲ್ಲಿ ಗುಡ್ಡ, ಇನ್ನು ಹಿಂಗೆ ಹೋಗ್ಬೋದು ಮೇಲೆ ನೋಡಿ. ಬನ್ನಿ ಹಿಂಗೆ ಮೇಲೆ ಹೋಗೋಣ. ಹಬ್ಬ, ಅಲ್ಲೇ ಕಾಣ್ತೀವಿ ನೋಡಿ. ಹಿಂಗೆ ನಾವು ಅಲ್ಲಿಂದ ಬಂದಿದ್ದು, ಅದು ದೇವಸ್ಥಾನ. ಅಲ್ಲಿಂದ ಇಲ್ಲಿವರೆಗೂ ಬಂದು ಹಿಂಗೆ ಬಂದು ಇಲ್ಲೊಂದು ದೇವಸ್ಥಾನ ಕಾಣುತ್ತಲ್ಲ, ಆ ದೇವಸ್ಥಾನದಿಂದ ಈಗ ಹತ್ಕೊಂಡು ಬಂದಿದ್ದೀವಿ. ಹಿಂಗೆ ನೋಡಿ, ಫುಲ್ಲು ಬಿಸಿಲು ಆಯ್ತು. ಆಗಲೇ ಅಂದ್ಕೊಂಡಿದ್ದೆ ಹೋಗ್ಲಿಷ್ಟು ಬಿಸಿಲಾಗುತ್ತೆ ಅಂತ, ಆಗ್ಬಿಡ್ತು. ಏನಾಗಲ್ಲ ಬಿಡಿ, ಆದರೆ ಏನಾಯಿತು. ಹಾಂ, ನೋಡಿ ಹೇಗಿದೆ. ಇದು ಫುಲ್ಲು ಕಾಡು ನೋಡಿ. ಹೀಗಿದೆ ರೋಡ್, ಹತ್ತಲಿಕ್ಕೆ ಹೀಗೆ ಆಗುತ್ತೆ ಹತ್ತಲಿಕ್ಕೆ. ಇಷ್ಟೇ, ಟಾಪಿಗೆ ಬಂದಿದ್ದೀವಿ. ಈಗ ಮತ್ತೆ ಹೋಗುವ.
ಇದೆಲ್ಲ ನೋಡುವಾಗ ನೆನಪಾಗುತ್ತೆ. ಆಗಿನ ಕಾಲದಲ್ಲಿ ಹೆಂಗೆಲ್ಲ ಇದ್ರು, ಫುಲ್ಲು ಕಾಡಾದರೆ ಹೇಗಿರುತ್ತೆ. ಈಗ ನೋಡಿ ಎಲ್ಲಿ ನೋಡಿದ್ರು ಬರೀ ಮರ ಕಡಿಯೋದು, ಕಾಂಪ್ಲೆಕ್ಸು, ಅವು ಇವು ಬರೀ ಅವೇ ಆಯಿತು. ಇಷ್ಟು ಜಾಗ ಬಿಡಲ್ಲ. ಈಗ ಮಳೆ ಬಾ ಅಂತ ಹೇಳಿದ್ರೆ ಎಲ್ರಿ ಬರುತ್ತೆ ಮಳೆ. ಈಗಾಗಲೇ ಮಳೆಗಾಲ ಸ್ಟಾರ್ಟಾಗಿ ಎಷ್ಟೊಂದು ದಿನ ಆಗಿದೆ, ಒಂದು ಮಳೆ ಸಮೇತ ಬಂದಿಲ್ಲ ಇನ್ನು. ಇಷ್ಟೇ, ಇನ್ನೊಂದು 4 ವರ್ಷ ಹೋದರೆ ಬೋರ್ ಕೊರಿಯೋದು. ಇನ್ನೊಂದು ಸ್ವಲ್ಪ ಇವಾಗಲೇ ಕೊರ್ದು ಸಾಕಾಗಿದೆ. ಇನ್ನೊಂದು 10 ವರ್ಷ ಕೊರಿತಾರೆ. ಆ ನೀರಿಲ್ಲಂಗೆ ಹೋಗ್ತೀವಿ ಅಷ್ಟೇ. ಈಗ ಬೇರೆ ಕಡೆ ಎಲ್ಲ ಮಾಡ್ತಾರಲ್ಲ, ಹೋಗಿ ಪೆಟ್ರೋಲ್ ನೀರು ಕೊಟ್ಟು ಪೆಟ್ರೋಲ್ ತೊಗೊಂಬರ್ತಾರಲ್ಲ, ಹಂಗಾಗುತ್ತೆ. ಅವ್ರು ನೀರು ಕೊಡ್ತಾರೆ, ನಾವು ಮತ್ತೆ ತನೋಗಿ ಏನೋ ಕೊಡಬೇಕು. ಏನು ಕೊಡೋದು ಏನೂ ಇಲ್ಲ ಇಲ್ಲಿ. ಜನ ಎಚ್ಚರಿಸ್ಕೋಬೇಕು ಈಗಲಾದರೂ. ಯಾಕೆಂದರೆ ನೋಡಿ, ಕಾಡಿಗೆ ಮರ ಕಡಿತಾರೆ, ಮನೆ ಕಟ್ತಾ ಇರ್ತಾರೆ ಅಷ್ಟೇ. ಕಾಡು ಉಳಿಸಿ ನಾಡು ಬೆಳೆಸಿ ಅಂತ ಹೇಳ್ಬೋದು ಅಷ್ಟೇ. ಅದು ಒಬ್ಬೊಬ್ಬರು ಒಂದೊಂದು ಗಿಡ ಮನೆ ಮುಂದೆ ಒಂದು ಗಿಡ ನೆಟ್ರೂ ಸಾಕು. ಆಮೇಲೆ ಗಾಳಿಗೂ ದುಡ್ಡು ಕೊಟ್ಟು ಗಾಳಿ ತೊಗೊತೀವೇನೋ ಗೊತ್ತಿಲ್ಲ. ಇರಲಿ ಬಿಡಿ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿ